ಈಗ ಸ್ವಲ್ಪ ಹೊರಗೆ ಹೊಂಟೀವ್ರಿ. ಈಗ ಏನೋ ಚಪ್ಪಲ್ ಬೇಕಂತ ಅದಕ್ಕೆ ಇಲ್ಲಿ ಬಾಟ ಐತಿ ಮುಂದೆ. ಇಲ್ಲಿ ನೋಡ್ರಿ ನಿಮ್ಗೆ ಹೇಳಿದೆಲ್ಲ ಬಿಲ್ಡಿಂಗ್ ಹೆಂಗೆ ಅದಾವ ಅಂತೇಳಿ ಎಲ್ಲ ದೊಡ್ಡ ಇಲ್ಲಿ ನೋಡ್ರಿ ಇದೇ ನಮ್ಮ ಏರಿಯಾ. ಇಲ್ಲಿಂದ ಹೋದ್ರೆ ಇಲ್ಲೇ ಮನೆ ಐತಿ. ಇಲ್ಲಿಂದ ಫುಲ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಲಾಲ್ಬಾಗ್ ರಾಜ ನೀವು ನೋಡಿರಲ್ಲ ಇಲ್ಲೇ ಮುಂದೆ ಐತ್ರಿ. ಅಲ್ಲಿ ಮಂಟಪ ಹಾಕಿದ್ ಕಾಣತೈತೆ ನೋಡ್ರಿ ನಿಮ್ಗೆ. ಅಲ್ಲಿ ಏನ್ರ ತೋರಿಸಿ ಬಿಡ್ತೀನಿ ಏನ್ರ ಅಲ್ಲಿ ಮಂಟಪ ಕಾಣತೈತಲ್ಲ ಇಲ್ಲೇ ಕೊಡ್ತಾನ್ರಿ. ಇಲ್ಲೇ ಮನೆ ಐತ್ರಿ. ಅದಕ್ಕೆ ಇದು ವ್ಯಾಲ್ಯೂ ಭಾಳ ಐತ್ರಿ ಅದ್ರದ್ದು. ನೋಡ್ರಿ ಹೆಂಗೈತಿ ಎಲ್ಲ ಫುಲ್ ಹೊರಗೆ ಹೈವೇ. ಇಲ್ಲಿಂದ ಹೊರಗೆ ಬಂದ್ರಲ್ಲ ಇಲ್ಲೇ ಹೈವೇ ಸಿಗುತ್ತೆ. ಹಂಗಾಗಿ ವ್ಯಾಲ್ಯೂ ಭಾಳ ಐತಿ. ಸೊ ಇಲ್ಲೇ ಮುಂದೆ ಇಲ್ಲೇ ಎಲ್ಲೋ ಬಾಟ ಅಂಗಡಿ ಐತಂತ ಶೋರೂಮ್ ಐತಂತ ಇಲ್ಲೇ ಹೋಗೋಣತ್ತ. ಏನು ಬ್ರಿಡ್ಜ್ ನೋಡ್ರಿ ಅಪ್ರದೋ. ನಾನು ಸ್ವಲ್ಪ ಇದು ತಗೊಳ್ದೈತ್ರಿ ಪಾನಿಪುರಿದ ಶೇವ್ಪುರಿ ಲಾಸ್ಟ್ ಟೈಮ್ ಮಾಡಿದ್ವಲ್ರಿ ಅದೇ ಶೇವ್ಪುರಿದು ತಗೊಳ್ದೈತಿ. ಆ್ಯಂಡ್ ಏನೇನೋ ತಗೊಳ್ದದ ಐಟಮ್ಸ್ ಅದಕ್ಕೆ ಬಂದೀನಿ. ಅದು ಒಂದೇ ಕೊಡಿಸ್ತಾನೆ. ಆಯ್ತು ಇವತ್ತಿನ ಮತ್ತೆ ಹೊಂಟಿರ್ ನಾವು ಈಗ ರಾತ್ರಿ ಒಂದು ಟಿಕೆಟ್ ಬಸ್ ಐತಿ. ಇನ್ನೊಂದು ಏನಾದ್ರು ಗೊತ್ತೇನು ರೀ, ನಾನು ಸಿಟ್ಟಿಂಗ್ ಬುಕ್ ಮಾಡಿದ್ದೆ. ಆ ಬಸ್ಸಿಗೆ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಕ್ಯಾನ್ಸಲ್ ಮಾಡಿ ನಮ್ಗೆ ಸೇಮ್ ಅಮೌಂಟ್ ಒಳಗೆ ಸ್ಲೀಪರ್ ಕೊಡತ್ತ. ಭಾರಿ ಅಲ್ಲ ಭಾರಿ ಬಿಡ್ರಿ ಚಲೋ ಆಗೋದು ಅವರು. ಇನ್ನೊಂದ್ರಿ ಮುಂಬೈದಾಗ ಸೋಮವಾರ ಎಲ್ಲ ಅಂಗಡಿ ಬಂದತ್. ಅದೇನಾದ್ರೆ ಎಲ್ಲ ಮುಂದಿನ ಅಂಗಡಿ ಎಲ್ಲ ಬಂದೇ ಕಾಣಕತ್ತಾವ. ಲಾಲ್ಬಾಗ್ ಅಷ್ಟಂತ್ರಿ. ಲಾಲ್ಬಾಗ್ ಎಲ್ಲ ಸೋಮವಾರ ಬಂದತ್ತೆ. ಮನಿ ನೋಡ್ರಿ ಹೆಂಗದವ. ಮನಿ ನೋಡ್ರಿ ಹೆಂಗದವ ಅಲ್ಲಿ ಹಳೆ ಮನಿ ಬರೆಯೋದಲ್ಲ ಮನಿ. ಲಾಲ್ಬಾಗ್ ರಾಜ ತೋರಿಸಿದ್ರಲ್ಲ ಇಲ್ಲಿ ಒಳಗೆ ಹಿಂಗೆ ಹೋದ್ರಪ್ಪ ಅಂದ್ರೆ ಇಲ್ಲಿ ಇತ್ತು ಲಾಲ್ಬಾಗ್ ರಾಜ ಇಲ್ಲಿ ಇರ್ತಾನೆ ಒಳಗೆ. ಇವೆಲ್ಲ ಹೊರಗೆ ಹಿಂಗೆ ಎಂಟ್ರೆನ್ಸ್ ಮಾಡ್ರಿ ಎಲ್ಲ ದೊಡ್ಡದ. ಈ ಟೋಟಲ್ ಇದಕ್ಕೆ 3 ಕೋಟಿ ರೂಪಾಯಿ ಖರ್ಚು ಬಂದಿರೋದು ನೋಡ್ರಿ. ಇದೆಲ್ಲ ಹಿಂಗೆ ಮಾಡ್ಸಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಮಾಡ್ಸಕ್ಕೆ 3 ಕೋಟಿ ರೂಪಾಯಿ ಖರ್ಚು ಬಂದಿರೋದು. ಇದು ನೋಡ್ರಿ ಯಾಪ್ರ ದೊಡ್ಡದು ಮಾಡ್ಸಾನೆ. ಇದೆಲ್ಲ ಇಲ್ಲಿ ಹಿಡ್ದು ಅಲ್ಲಿ ಮಟ್ಟ ಐತಿರೋದು ಪೂರ್ತಿ. ಸೋಮವಾರ ಅಲ್ರಿ ಹಂಗಾಗಿ ಎಲ್ಲ ಅಂಗಡಿ ಬಂದವ. ಈಗ ಚಪ್ಪಲ್ ತೊಗೋಬೇಕಂದ್ರೆ ಚಪ್ಪಲ್ ಸಿಗಲ್ಲ ಎಲ್ಲ. ಇಲ್ಲಿ ನೋಡ್ರಿ ಎಲ್ಲ ಅಂಗಡಿ ಬಂದವ. ಇಲ್ಲೆಲ್ಲ ಏನು ಮಾಡಿದ್ರಿ ಈಗಿನ ನಶೀಬ್ ಖರಾಬ್ ಐತಿ. ಹರಿದವ್ರಿಗೆ ಚಪ್ಪಲ್ ಪೂರ್ತಿ ಹರಿದು ಬಿಟ್ಟಿರ್ತದ. ಇಲ್ಲಿ ನೋಡ್ರಿ ಹರಿದಿರ್ತದ. ಅದು ಹರಿದೈತಿ. ಹಾಂ ಗೊತ್ತಲ್ಲ ಚಪ್ಪಲಿ ಚಪ್ಪಲ್ ಪಾಪಕ್ಕಿ ಸಿಗಾಕಲ್ದಿಲ್ರಿ. ಏನು ಮಾಡ್ಬೇಕು ನಶೀಬ್ ಖರಾಬ್ ಏನ ಅಂಗಡಿ ಬಂದು ಏನು ಮಾಡಲಿ ಕಾಣತ್ತಂದು ಅಂಗಡಿ ಬಂದವ್ರೆ ನನ್ನ ನೋಡ್ರಿ ಏನು ಡೇಂಜರ್ ಅದಕ್ಕೆ ಅಂಗಡಿ ಎಲ್ಲ ಬಂದದವು. ಹಾಂ ಬೇಕು ನೋಡ್ರಿ ಇವತ್ತು ಮುಂಬೈ ಅಂಗಡಿ ಎಲ್ಲ ಬಂದದವಲ್ಲ. ಮುಂಜಾನೆ ಹಿಂಗೆ ಅಡ್ಯಾಡಕ್ಕೆ ಮಜಾ ಬರ್ತೈತಿ ನೋಡ್ರಿ. ಹಂಗೈತಿ ಮ್ಯಾಗ ಇದೆಲ್ಲ ಫುಲ್ ನೀವು ತೊಗೊಳಕ್ಕೆ ಮಜಾಪ್ಪ. ಹರಿತು ನೋಡಮ್ಮ. ಹೌದಲ್ಲ ಆಯ್ತು ಬಿಡು ಇರಲಿ ರೀ. ಇಲ್ಲಿ ಕೆಲವೊಂದು ಚಪ್ಪಲ್ ನೋಡಕ್ಕೆ ಬಂದಾಳೆ ನೋಡೋ ಮತ್ತು ಇಲ್ಲಾಂದ್ರೆ ಇಲ್ಲಿ ಬಿಡುದಿಲ್ಲ. ನನಗೆ ಬಿಜಾಪುರಕ್ಕೆ ಹೋದ್ಮೇಲೆ ಚಾಲು ಮಾಡ್ಬಿಡ್ತಾಳೆ. ಅಲ್ಲೇ ಚಲೋ ಕೊಡಿಸಿಲ್ಲ ಅಂಥೇಳಿ. ತಗೋ ನೀನು ಯಾವ್ದು ಬೇಕೋ ತಗೋ. ನೋಡು थोड़ा बड़ा दिखाओ. नहीं इतनी तसली सत नहीं. ಡಿಸೈನ್ ಬೇಕಂದ್ರೆ ನೋಡಿ ನೀವು ಯಾವ ಚಲೋ ಅನ್ಸುತ್ತೆ ನಿನಗೆ ಗೊತ್ತಪ್ಪ. ಇದು ಚಲೋ ಅನ್ಸುತ್ತೆ ಅದು ಎರಡು ಚಲೋ ಶೋಭೆ ನಾಟಕ ಮಾಡ್ತಾನೆ. ಏನು ಡೇಂಜರ್ ಅದ ನೋಡ್ರಿ. ಇಲ್ಲ ಎರಡು ಚಲೋ ಕಾಣುತ್ತಾವ. ಹಾಂ ನಿನಗೆ ಯಾವ್ದು ಬೇಕು ನೀ ತಗೋ. ಎರಡು ಚಲೋ ಕಾಣ್ತಾವಲ್ರಿ. ಇಲ್ಲಲ್ಲಿ ನೋಡಿ ತಗೋಲ್ಲ ಹರಿತಲ್ಲ ನೋಡು. ಅಂತಂತೂ ತೊಗೊಳ್ರಿ ನೋಡ್ರಿ. ಇದು ಖುಷಾದಿ ಇಲ್ಲಪ್ಪ ಅಂದ್ರೆ ಮುಂಬೈಗೆ ಬಂದಿದ್ದೆಲ್ಲ ವೇಸ್ಟ್ ಆಗ್ಬಿಡ್ತೈತ್ರಿ ನಮ್ಗೆ. ಈಗ ಖುಷಿ ಆಗ್ಲಕ್ಕಿ ಇಲ್ಲ ಆದರೂ ಮುಂಬೈಗೆ ಬಂದಿದ್ದು ಖುಷಿ ಹೀಗಾಗಿ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದ್ರೆ ಚಾಲೂ ಮಾಡ್ತಿದ್ರು ಹೋಗೋಣ ಅವ್ರಿಲ್ಲೇ ಕೊಡ್ಸಿಲ್ಲ ಅಂತೇಳಿ ಭಾಳ ಡೇಂಜರ್ ಅದಾಳ್ರಿ. ನಡ್ಬಾರ್ಕ ಎಲ್ಲಿ ಹರಿಬಾರ್ದು ಅಂತ ಹೇಳಿ ಚಪ್ಪಲ್ ಅದಕ್ಕೆ ಒಂದೇರಿ ಕರೆಕ್ಟ್ ಅಪ್ಪ. ಇದು ಲಾಟ್ರಿ ಟಿಕೆಟ್ ತೊಗೊತೇನೆ ನೋಡಿ. ಲಾಟ್ರಿ ಅದಾವು ನಿಂಗೂ ಲಾಟ್ರಿ ಹತ್ತಿ ಬೇಡಪ್ಪ. ಇಲ್ಲಿ ಲೀಗಲ್ ಅದಾವ ನೋಡ್ರಿಪ್ಪ. ನಮ್ಮ ಕರ್ನಾಟಕ ಒಳಗೆ ಲೀಗಲ್ ಇಲ್ಲ, ಬಂದ್ ಮಾಡಿಬಿಟ್ರೆ ಲಾಟ್ರಿ ಇಲ್ಲೇ. ಬಟ್ ಮಹಾರಾಷ್ಟ್ರ ಒಳಗೆ ಲೀಗಲ್ ಅದಾವ. ಹಾಂ ನಾ ಏನು ತೊಗೊಳಲ್ಲಪ್ಪ. ಎಷ್ಟು ರೂಪಾಯಿ ಅಂತ ಕೇಳಿ ಅವ ತೊಗೊಂಡಂಗದ 10 ರೂಪಾಯಿ 20 ರೂಪಾಯಿ 100 ರೂಪಾಯಿ 50 ರೂಪಾಯಿ ಹೆಂಗೆ ತಗೋತ ಹಂಗೆ ಇರ್ತಾವೆ. ಅದಕ್ಕೆ ನಾವೇ ಪೇ ಮಾಡ್ಬೇಕನಾ? ಮತ್ತೆ ಅವ್ರು ಕೊಡ್ತಾರೆ. ಅಲ್ಲ ಈಗ ನಾವು 10 ರೂಪಾಯಿ ಕೊಟ್ಟು ತೊಗೊಂಡಿರ್ತೀವಿ. ಅದು ಲಾಟ್ರಿ ಹತ್ತ ಮೇಲೆ ಮತ್ತೆ ನಾವು ಪೇ ಮಾಡ್ಬೇಕನ? ನೀ ಯಾಕೆ ಪೇ ಮಾಡ್ತೀರಿ? ಒಂದ್ಸಲ ತೊಗೊಂಡ್ರೆ ಮುಗಿತು. ಲಾಟ್ರಿ ಅಂದ್ರೆ ಏನಾದ್ರು ಅರ್ಥ ಮತ್ತೆ ಏನು ಒಮ್ಮೆ ಹಿಂಗೆ ಕ್ವಶನ್ ಕೇಳ್ತಾವಲ್ರಿ. ಹೇಳ್ತೀನಿ ಅಪ್ಪ ಭಾರಿ ವಿಚಿತ್ರ ಕೇಳ್ತಾಳೆ. ನನಗೆ ಅರ್ಥ ಆಗುತ್ತೋ ಇಲ್ಲೋ ಆವಾಗ ಪೇ ಮಾಡ್ಬೇಕಿರೋದು. ಲಾಟ್ರಿ ಹತ್ತಿದ್ರೆ ಏನು ಪೇ ಮಾಡ್ತೀವಿ? ಲಾಟ್ರಿ ಹತ್ತಿದ್ರೆ ಅವ್ರು ನಮಗೆ ಕೊಡ್ತಾರೆ. ನೀನು ಪೇ ಮಾಡ್ತೀವಿ
ಟ್ಯೂಬ್ಲೈಟ್ ಅದೀನಿ ಬಲ್ಪ್ ಅದಿ ಬಾ ನಡಿಲಿ ಹೋಗಲಿ ಮಂಗೆ ತಿನ್ನಕ್ಕೆ ಕೊಡಿಸ ಇದೊಂದ ನೋಡ್ರಿ ತಿನ್ನಕ್ಕೆ ಕೊಡಿಸ ಮುಂಬೈಗೆ ಬಂದು ಏನು ಕೊಡಿಸಿಲ್ಲ ನೋಡ್ರಿ ಏನು ಕೊಡಿಸಿಲ್ಲ ಬರೀ ಮುಂಬೈ ಕರ್ಕೊಂಡ್ ಬಂದಿ ನೋಡ್ರಿ BYD ಬಂದಿತ್ತು ನೋಡ್ರಿ ಗಾಡಿ BYD ಬಂತ್ರಿ ಇದು BYD ಬಂತು ನೋಡ್ರಿ ಸೊ ಇಲ್ಲಿ ಒಂದು ಸ್ವಲ್ಪ ಏನ್ರಿ ತೊಗೊಂಡು ಹೋಗೋಣ ಈಕೆಗೆ ಶಿವಪುರಿದ ಪುರಿ ಹೌದ್ರಿ 1 kg ಹಾಂ 1 ಕಿಲೋ ಹಾಂ 1 ಕಿಲೋ 1.5 ಕಿಲೋ ಹಾಂ 1 ಕಿಲೋ ಲಾಸ್ಟ್ ಟೈಮ್ ಹಾಂ ಲಾಸ್ಟ್ ಟೈಮ್ ಅರ್ಧ ಒಯ್ದಿದ್ದೀವಿ ರೀ 1 ಕಿಲೋ ಎಲ್ಲ ಸಿಗುತ್ತೆ ರೀ ಇಲ್ಲಿ ನಿಮಗೆ ಏನು ಬೇಕು ಅದೆಲ್ಲ ಸಿಗುತ್ತೆ ಎಲ್ಲ ನೋಡೋಣ ತಿನ್ಬೇಕು ಅನ್ಸ್ತೈತೆ ರೀ ಬ್ಯಾಗ್ ಹೋಗ್ಬೇಕು ಬಾ ಹಾಕೊಂಡ್ರು ಬ್ಯಾಗ್ ಹಾಯ್ ಕರ್ ಹಾಯ್ ಇವ್ರು ನನ್ನ ಫ್ರೆಂಡ್ಸ್ ರೀ ಮುಂಬೈಗೆ ಬಂದಾಗ ಇವ ನನ್ನ ಫ್ರೆಂಡ್ ಇನ್ನೊಬ್ಬ ಅಂದಾನ ರೀ ರುಚಿತ್ ಅಂತ ಹೇಳಿ ಅವ ನನ್ನ ಫ್ರೆಂಡ್ ಇವ ಒಬ್ಬ ಹೌದಿಲ್ಲ ಹಾಂ ಬೋಲ್ತು ಹಾಂ ಬೋಲ್ ಹಾಂ ಬೋಲ್ತು ಇವತ್ತು ಫುಲ್ಲು ಮಳೆ ಹತ್ತಿ ಬಿಟ್ಟೈತಿ ಮುಂಬೈದಾಗ ಸೂಟಿ ಮಾಡ್ಯಾನ ಇವ ಸ್ಕೂಲ್ ಮುಂಜಾನೆ ನಾವು ಕರೆದ್ರೆ काय बोल ಮಂಜಲಿಕಾ ಮುಂಜಾನೆ ಹಾತಿನಲ್ಲ ಮಂಜಲಿಕಾ ಮುಂಬೈದಾಗ ಎಷ್ಟು ಮಳೆ ಹತ್ತೈತಿ ಆ ಪರಿ ಮಳೆ ಹತ್ತೈತಿ ಇನ್ನಾದ್ರೂ ಬಿಡಾತಿಲ್ಲ ಆಗಳ ನಾವು ಹೋಗಿ ಇದು ತೊಗೊಂಬಂದ್ವಿ ಪಾನಿಪುರಿದು ಅವೆಲ್ಲ ಏನೇನು ಬೇಕು ಅವೆಲ್ಲ ಐಟಮ್ಸ್ ಎಲ್ಲ ತೊಗೊಂಬರಕ್ಕೆ ಹೋಗಿದ್ವಿ ಆಗಿನ ಮಳೆ ಇದ್ದಿದ್ದಿಲ್ಲ ಈಗ ಮತ್ತೆ ಬಂದೈತಿ ನೋಡ್ರಿ ಮಳೆ ಎಷ್ಟು ಮಳೆ ಬಂದೈತಿ ನೋಡ್ರಿ ಸ್ನೋಫಾಲ್ ಬೀಳ್ತಿರ್ತೈತಿಲ್ಲ ಆ ಥರ ಬಿಡಾತೈತಿ ಮುಂಬೈದಾಗ ಫುಲ್ ಮಳೆ ಇದೆ ಅಷ್ಟು ಮಳೆ ಅವ ಹೆಂಗೆ ನಗಾತ ನೋಡ್ರಿ ಇವನು ನನ್ನ ಫ್ರೆಂಡ್ ಹಾಯ್ ಹಾಯ್ ಅಂದ ನೋಡ್ರಿ ಅವನು ಕಾಯ್ ನಿನ್ನ ಹೆಸರು ಹೇಳು ನಾವ್ ಕಾಯ್ ತುझ ಹಾಂ ರಚಿತ್ इसका नाम है रजित मेरा नाम है ब्रयान ಹಾಂ ನೋಡ್ರಿ ಮುಂಬೈದಾಗ ಮಳೆ ಯಾವ ಪರಿ ಹೊಡ್ಯಾತೈತಿ ಅಪ್ಪ ಶಿವ ಒಂದು 2 ನಿಮಿಷ ಎತ್ತಂಗೆ ಮಾಡ್ತೈತಿ ಮತ್ತು ಮಳೆ ಹೊಡಿತೈತಿ 2 ನಿಮಿಷ ಎತ್ತಂಗೆ ಮಾಡ್ತೈತಿ ಮತ್ತು ಮಳೆ ಹೊಡಿತೈತಿ ಈಗ ಮಸ್ತ್ ಇಲ್ಲಿ ಊರಿಗೆ ತಿನ್ಕೋತ ಕೂತಾಳ್ರಿ ಬರೇ ಬಟ್ಟ ಬಾಳೆ ಹೆಂಗೆ ಹೊಲಸವ್ರೆ ಬಾಯಾಗಿರಿಪ್ಪ ಹೊಲಸೇನೋ ಎಲ್ಲಿ ಹಳ್ಳಿ ಕೈ ಹಾಕಿರ್ತಾನ ಎಲ್ಲಿ ಅಂತ ಬಟ್ ಹಾಕೊಂಡು ಬರೇ ಊರ್ ಕಡ್ಕೋತ ಕೊಡ್ತಾಳ ಹೌದ್ರಿ ನಾವು ಕಡಿತೀನಿ ಕಡಿಬೇಕು ಕಡ್ದು ಬಾಯ್ ಹಾಕೊಂಡು ನೀವು ತಿಂದ್ರ ಹೊಲಿಸಿ ಊರು ಹೊಲಿಸಿ ಹೊಲಸದಾಳ್ರಿ ಹೊಲಸದ ಏ ಪ್ರಯಾಣ್ ಪುರಿ ಮಾಡ್ಕೊಂಡು ಹಿಂಗೆ ಮಳೆ ಬರ್ತಪ್ಪ ಅಂದ್ರೆ ಹೆಂಗೆ ಅಂತೇಳಿ ನಾವು ಹೋಗೋದು ಹೆಂಗೆ ಲೇಚಿ ನನಗೆ ಗೊತ್ತಿಲ್ಪ ನೀನೇ ಹಾಕಿ ಹಚ್ಬೇಕು मंजुलिया ಏ ಮುಂಜಾನೆ ಅನ್ನಕೋ ಮಂಜುಲಿಕಾ ಮಂಜುಲಿಕಾ ಅದೇ ನಾವು ಮುಂಜಾನೆ ಅನ್ಲೇಬೇಕಿ ಅದಕ್ಕೆ ಮಂಜುಲಿಕಾ ಪಿಕ್ಚರ್ ಐತದು ಅದನ್ನು ಹೇಳ್ತಾರ ಮಂಜುಲಿಕಾ ನೋಡ್ರಿ ಮಳೆ ಅನಾಥ ಮಳೆ ಹೊಡ್ಯಾತಪ್ಪ ಈ ಸಿಲಿಂಡ್ರ್ ನೋಡ್ರಿ ಹೆಂಗೆ ತೊಗೊಂಡ್ಬರ್ತಾರೆ ಇದ್ರೊಳಗೆ ತೊಗೊಂಡ್ಬರ್ತಾರೆ ಪಾಪ ಅವ್ರಿಟ್ಟೆಲ್ಲ ಒಜ್ಜಿ ಸಿಲಿಂಡ್ರ್ ಸೈಕಲ್ ಮ್ಯಾಗ ಕೂತ್ ತೊಗೊಂಡ್ಬರ್ಬೇಕು ರೀ ಹೊಡ್ಕೊಂಡು ನಮ್ಮ ಕಡೆ ಎಲ್ಲ ಹಿಂಗೆ ಗಾಡಿ ಬರ್ತಾವಲ್ಲ ಇಲ್ಲಿ ಇವ್ರಿಗೆ ಹಿಂಗೆ ತೊಗೊಂಡ್ಬರ್ತಾರೆ ನೋಡ್ರಿ ಅಲ್ಲಿ ಇರ್ತಾರವ್ರೆ ಅವರೇ ಹೊಡ್ಕೊಂಬರ್ಬೇಕು ರೀ ಸೈಕಲ್ ಮ್ಯಾಗ ನೋಡ್ರಿ ಹೆಂಗೈತಿ ಏಪ್ಪ ಹೆಂಗೆ ಹೊಡಿತಾರತ್ತೀನಿ ನಾ ಒಜ್ಜಿ ಇರ್ತಾವೆ ಹೆಂಗೆ ತೊಗೊಂಡು ಹೋಗ್ತಾರೋ ಹೆಂಗೆ ಬರ್ತೀನಿ ನಾನು ನಾರ್ಮಲ್ ಪೈಡ್ಲಿಂಗ್ ಮಾಡೋಕ್ಕಾಗೋದಿಲ್ಲ ಆ ಥರ ಇದು ಇಷ್ಟೆಲ್ಲ ಎತ್ಕೊಂಡು ಬರ್ಬೇಕು ರೀ ಅವ್ರು ಮತ್ತು ಮೋಟ್ರದ್ದು ಅಲ್ಲದು ಹೈರಾಣ ಬಿಡ್ರಪ್ಪ ಇಲ್ಲಿದ್ದು ತೊಗೊಂಡು ಹೊಂಟ್ರಿ ಇಟ್ರು ನೋಡ್ರಿ ಇಲ್ಲಿ ಆ ಸೈಕಲ್ ದುಡಿಸ್ಕೊಂಡು ಹೋಗ್ಬೇಕು ಈಗ ಬಟ್ ಒಜ್ಜಿ ಹೆಂಗೆ ಎತ್ಕೊಂಡು ಹೋಗ್ತಾನಂತ ಹೆಂಗೆ ಜಗತ್ತಾರತ್ತೀನಿ ರೀ ನಾನು ಮತ್ತು ಬೇರೆ ಮನೆಗೆ ಹೊಂಟ್ರಿ ನೋಡ್ರಪ್ಪ ಸೈಕಲ್ ಹೊಡ್ಕೊಂಡು ಹೊಂಟ್ರ ಯಪ್ಪ ಅಟ್ ಹೊಳಸೋದು ಇದನ್ನು ಕಷ್ಟ ಆಗ್ಬಿಡತ್ತಲ್ಲ ದುಗಿಸ್ಕೊಂಡು ಹೋಗ್ಬೇಕ್ರಿ ದುಗಿಸ್ಕೊಂಡು ಹೋಗ್ಬೇಕಾ ಆಮೇಲೆ ರೋಡ್ದಾಗ ಹತ್ಕೊಂಡು ಹೋಗ್ತಾರೆ ಅಷ್ಟೇ ಮುಗೀತು ಪಾಪ ಎಲ್ಲ ಬಿಲ್ಡಿಂಗು ಸಪ್ಲೈ ಮಾಡಿದ್ರು ಇದು ಆ ಕಡೆ ಒಂದು ತಾಸು ಇಲ್ಲಿ ಹೋಗ್ತೀರಿ ಅವ್ರಿಗೆ ಒಂದು ತಾಸಲ್ಲ ಒಂದು ತಾಸು ಅವಾಗಿಂದ ನೋಡಾತೀನಿ ಆ ಕಡೆ ಈ ಕಡೆ ಎಲ್ಲ ಕಡೆ ಕೊಟ್ಟು ಹೋದ್ರೆ 3ಕ್ಕೆ ಬಂದಾರ ದೊಡ್ಡ ಸಿಟಿ ಹಿಂಗೆ ಡೆವಲಪ್ ಆಗಿದ್ರು ಇಂಥ ಕೆಲವೊಂದು ಇದಾವೆ ನೋಡ್ರಿ ನಾವು ಸೈಕಲ್ ಮ್ಯಾಗ ಹೋಗ್ಬೇಕು ಅವ್ರು ನಮ್ಮ ಕಡೆ ಮನೆ ಮ್ಯಾಗ ಹತ್ತಿ ಬಂದ್ರೆ ನೀವೇ ಬಂದು ತೊಗೊಂಡೋಗ್ರಿ ಅಂತಾರೆ ಅಲ್ಲ ಇಲ್ಲಿ ನೋಡ್ರಿ ಹೆಂಗೆ ಅದಾರ ಹಂಗೆ ಮಾಡ್ತಾರೆ ಮನೆ ಮ್ಯಾಗ ಹೋಗಿ ಇಡೋರು ಭಾಳ ಮಂದಿ ಇದಾರೆ ಇಲ್ಲ ಅಂತಲ್ಲ ಆದ್ರೆ ಬೇಜಾರು ಮಾಡ್ತಾರೆ ಕೆಲವೊಬ್ರು ಏನು ಮಾಡ್ಬೇಕು ಕೆಲವೊಬ್ರು ನೀವು ಹೋಗಿಟ್ಕೋರಿ ನಾಳೆ ಬರೋನು ಅಂತೇಳಿ ಅಷ್ಟು ಹತ್ತಕ್ಕಾಗಲ್ಲ ಇವ್ರು ಏಜ್ ಆದ್ರೂ ಅಷ್ಟು ಹೋಗಿ ಅಲ್ಲಿ ಆ ಬಿಲ್ಡಿಂಗ್ ಹೋಗಿ ಕೊಟ್ಟು ಬಂದ್ರಿ ಆ ಫ್ಲೋರ್ ಐತ್ಲ ಅಲ್ಲಿ ಹೋಗಿ ಕೊಟ್ಟು ಬಂದ್ರು ಅವರು ನಮ್ದು 2 ಒಂದೇ ಫ್ಲೋರ್ ಇರ್ತೈತ್ರಿ ಒಂದು ಫ್ಲೋರ್ ಕೊಡಕ್ಕೆ ಮಾಡ್ತಾರೆ ಇವರು 1 2 3 ಫ್ಲೋರಿಗೆ ಹೋಗಿ ಕೊಟ್ಟು ಬರ್ತಾರೆ ನೋಡ್ರಿ
ಗ್ರೇಟ್ ರೀ ಇವರು. ಮತ್ತು ಅವು ಸ್ಟೆಪ್ಸ್ ಹೆಂಗಿರ್ತಾವೆ ರೀ, ಸಣ್ಣ ಸಣ್ಣ ಇರ್ತಾವೆ. ಮತ್ತು ನಮಗೆ ದೊಡ್ಡ ದೊಡ್ಡ ಇರಂಗಿಲ್ಲ ಸ್ಟೆಪ್ಸ್, ಭಾಳ ಸಣ್ಣ ಸಣ್ಣ ಇರ್ತಾವೆ. ನಮ್ಮ ಊರಿಗೆ ನಾವು ಹೊಂಟೇವಿ ಫೈನಲಿ. ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲ, ಬಸ್ ಸ್ಟಾಪಿಗೆ ನಿಂತೀವಿ. ಇಲ್ಲಿಂದ ನಾವು ಲೋಕಲ್ ಬಸ್ ಇಟ್ಕೊಂಡು ಸಾಯನ್ ಅಲ್ಲ ಸಾಯನ್. ಸೊ ಆ ಸಾಯನ್ ನೀನೇ ಹೇಳಿ ಹಾಂ ಹೇಳಿ, ಈಗ ನೀನೇ ಹೇಳ್ಕೊಂಡೆ. ಹಾಂ ಇವ ನೋಡ್ರಿ ಹೆಂಗೆ ಹಿಡ್ಕೊಂಡು ನಿಂತಾನೆ, ಇಲ್ಲಿ ಮುಂದೆ ಹಾಕೊಂಡು ನಿಂತಾನ. ಈಗ ಅನ್ಕೊಂಬಿಟ್ಟೆ ಹಿಂದೆ ಹಾಕೋ. ಹಾಂ ನೋಡ್ರಿ ಹೆಂಗೆ ಹಾಕೊಂಡು ನಿಂತಾನ ಮುಂದೆ. ಇದ್ರೊಳಗೆ ನಾನು ನಂದು ವೆಂಟಿ ಬ್ಯಾಗ್ನು ಹಾಕಿಟ್ಬಿಟ್ಟಿನಿ. ಪಾಪ ವಜ್ಜೆ ಆಗ್ಬಿಟ್ಟದ. ಇಲ್ಲ ವೆನಿಟಿ ಬ್ಯಾಗ್ ಮತ್ತು ಡ್ರೆಸ್ ಅದ್ರೊಳಗೆ ಹಾಕಿನಿ. ಇದ್ರೊಳಗೆ ನಾನು ಬರೀ ತಿನ್ನು ಸಾಮಾನುಗಳು ಅಷ್ಟೇ ಇಟ್ಕೊಂಡಿದ್ದೆ, ಅಷ್ಟೇನು ಹೆವಿ ಇಲ್ಲ. ಯಪ್ಪ ಸಂಜೆ ಆಗೋಣ ಇಲ್ಲಿ ಎಷ್ಟು ಫುಲ್ ಟ್ರಾಫಿಕ್ ಆಗುತ್ತೆ ಗೊತ್ತ್ರಿ, ಭಾಳ ಟ್ರಾಫಿಕ್ ಆಗುತ್ತೆ. ಮ್ಯಾಗಿಂದ ಏನೋ ಬಂದ್ ಮಾಡ್ಯಾರ ಅನ್ಸುತ್ತೆ, ಎಲ್ಲ ಕೈಯೇ ಬರತ್ತವೆ ಗಾಡಿಗಳು. ಅಲ್ಲೇನೋ ಮ್ಯಾಗ ಕನ್ಸ್ಟ್ರಕ್ಷನ್ ನಡೆದೈತೆ ಅನ್ಸುತ್ತೆ, ಹಂಗಾಗಿ ಎಲ್ಲ ಗಾಡಿಗಳು ಇಲ್ಲೇ ಕೆಳಗೆ ಬರತ್ತವೆ. ಫುಲ್ ಟ್ರಾಫಿಕ್ ಹಿಡಿದು ಬಿಟ್ಟೈತಿ ರೋಡೆಲ್ಲ. ರೀ ಮನೆಯಿಂದ ಬರಬೇಕಾದ್ರೆ, ಊರಿಂದ ಬರಬೇಕಾದ್ರೆ ನಿಂಗೆ ಸುಖ ಬೇಗ ತಿನ್ನಿಸ್ತೀನಿ ಅಂತ ಅಂದಿದ್ದ. ಲಾಸ್ಟಿಗೆ ಹೋಗೋ ಮಟನೂ ತಿನ್ಸಕ್ಕೆ ಸಿಗ್ತಿದ್ದಿಲ್ಲ. ಈಗ ಫೈನಲಿ ಎಂಡ್ ನಮ್ಮ ಬಸ್ ಸ್ಟೇಷನ್ ಬರಾಕ ಇಲ್ಲಿ ಸಿಕ್ತ್ರಿ. ಸುಖ ಬೇಗ ಹಚ್ಕೊಂಡು ಕೂತಿದ್ರು, ಏನೋ ಗೊತ್ತಿಲ್ಲ ಸುಖ ಬೇಲ್ ನಂಗೂ ಗೊತ್ತಿಲ್ಲ ನೋಡು. ನಿಂದ್ರಿ ಇಷ್ಟ ಆಗುತ್ತಾ? ಎದಕ್ಕೆ ಇಷ್ಟ ಆಗಲ್ಲ ನೋಡ್ರಿ ಹೆಂಗಿರ್ತಿದ್. ಓ ಹಿಂಗಿರುತ್ತ. ನೋಡು ನಿಂದ್ರಿ ಚಲೋ ಐತ್ಲಾ. ಅಂತೂ ಇಂತೂ ನನ್ನ ಹುಡುಗ ಹೇಳಿದ್ ಕೊಡ್ಸಿದಾರಿಪ್ಪ, ಅಷ್ಟೇ ಸಾಕು. ಮಧ್ಯಾಹ್ನ ಕುತ್ಕೊಂಡು ಬೈದಿಲ್ರಿ ಅದಕ್ಕೆ. ಮಸ್ತ್ ಅದ ರೀ. ಇಲ್ಲೇ ಬರ್ತೈತೆ ಅನ್ಸುತ್ತೆ ರೀ ಬಸ್, ಇದೇ ಟೈಪ್. ಸೊ ಹಿಂದೆ ಪಟ ಪಟ ಬಸ್ಸಿಗೆ ಹತ್ತನಂತ್ರಿ. ಬಸ್ ಸಿಕ್ತ್ರಿ, ಹತ್ತಕತ್ತಿ. ನಮ್ಮ ಮ್ಯಾಗಿ ಸೀಟ್ ಸಿಕ್ಕೈತಿ. ಮಸ್ತ್ ಐತ್ರಿಪ್ಪ ಇದು. ಒಂದು ಫಸ್ಟ್ ಟೈಮ್ ನಾವು ಇಂಥ ಬಸ್ ಹತ್ತಕತ್ತಿದ್ದು. ನಾರ್ಮಲಿ ಹಿಂಗೆ ಏನ್ರಿಪ್ಪ ಅದ ಹಿಂಗೆ ಪಿಲ್ಲೋ ಗಿಲ್ಲೋ ಏನೂ ಇರೋದಿಲ್ಲ, ನಾರ್ಮಲ್ ಅಂತ ಬಸ್ ತಗತ್ತಿದ್ವಿ. ಸೊ ಈಗ ನಿಂದ್ರೆ ಜಗ್ತೀನಿ ಹತ್ತಕ್ಕೆ ಬರೋಲ್ಲ ನಾನು ಓದ್ದಾಗೇನ್ರಿ ಅವ ಭಾಳ. ಈಗ ಅದಕ್ಕೆ ಅಲ್ಲ ಈಸಿ ಕೊಟ್ರೆ ನೋಡ್ರಿ, ಬಂದ್ ಮಾಡೋಣ ಸರ್. ಓಕೆ ಈ ಲೈಟ್ ಬಂದವ್ರಿ, ಈ ಲೈಟ್ ಹಿಂದೆ ನಮಗೆ ಚಂದ ಕಾಣ್ತೈತಿ ಬ್ಯಾಕ್ಗ್ರೌಂಡ್. ಹಾಂ ನಾ ದಿಮಾಕ್ ಮಾಡ್ತೀನಿ. ನಾರ್ಮಲಿ ಬಸ್ ಇವಕ್ಕೆ ಹಿಂಗೇನು ಕವರ್ ಗಿವರ್ ಹಾಕಿರೋದಿಲ್ಲ ಆ್ಯಂಡ್ ಪಿಲ್ಲೋ ಗಿಲ್ಲೋ ಕೊಟ್ಟಿರೋದಿಲ್ಲ. ಈ ಸತಿ ನಮ್ಮ ಬಸ್ ಒಳಗೆ ಪಿಲ್ಲೋ ಆ್ಯಂಡ್ ಇದಕ್ಕೆಲ್ಲ ಕವರ್ ಮಾಡಿಕೊಟ್ಟಿರ್ತಾರೆ. ಬೆಸ್ಟ್ ಬೆಸ್ಟ್ ಬೆಸ್ಟ್. ಆ್ಯಂಡ್ ಇಲ್ಲಿ ಚಾರ್ಜರ್ ಪಾಯಿಂಟ್ ಕೊಟ್ಟಾರ. ಇಲ್ಲಿ ನಮಗೆ ಲೈಟ್ ಬೇಕಂದ್ರೆ ಲೈಟ್ ಆನೇ ಆಗೋಲ್ತು ನೋಡ್ರಿ. ಲೈಟೇ ಆನ್ ಆಗಲ್ರಿ. ಇಲ್ಲಿ ಇಡಕ್ಕೆ ಒಂದು ಸ್ವಲ್ಪ ಜಾಗ ಕೊಟ್ಟಾರ. ಆ್ಯಂಡ್ ನಮ್ಗೆ ಇಲ್ಲಿ ಕರ್ಟನ್ಸ್ ಕೊಟ್ಟಾರ ಎರಡು ಹಾಕೊಂಡು ಮಕ್ಕೊಳಕ್ಕೆ, ಅಂದರೆ ಯಾರು ಕಾಣಬಾರ್ದಲ್ಲ ಅದಕ್ಕೆ ಕರ್ಟನ್ಸ್ ಕೊಟ್ಟಾರ. ಈ ಥರ ಐತೆ ನೋಡ್ರಿ, ಜಸ್ಟ್ ಸಿಂಪಲ್ದು. ಈಗ ಇಲ್ಲಿ ಸ್ವಲ್ಪ ಮಕ್ಕೊಳ್ಳೋದೈತಿ ಆ್ಯಂಡ್ ಎಲ್ಲರೂ ನಿಂದಿರ್ಸ್ತಾರೆ. ಎಲ್ಲರೂ ಇಲ್ಲಿ ಡಾಬಾಗ ಗಿಬಾಗ ನಿಂದಿರ್ಸಿದ್ರಂದ್ರೆ ಊಟ ಮಾಡೋದಂತ ಮನೆಯಾಗಿಂದ ನಾವು ಒಗ್ಗರಣೆ ಹಾಕೊಂಬಂದೀನಿ. ಊಟ ಮಾಡೋದಂತವಾಗ ಈಗ ಮಕ್ಕೊಳ್ರಿ. ಬಾಯ್ ಬಾಯ್ ಮಕ್ಕು ಬಂದಿವ್ರಿ ಮನೆಗೆ ಫೈನಲಿ. ಮುಂಜಾನೆ 6 ಗಂಟೆಗೆ ಏನೋ 6:30 ಆಗಿತ್ತು, 7:30 ಆಗಿತ್ತು ರೀ, 7:30 ಬಂದಿವ್ರಿ ಮನೆಗೆ. ಬಂದು ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡಿ ನಮ್ದೇನು ಬಟ್ಟೆ ತೊಗೊಂಡ್ಬಂದಿದ್ವಲ್ಲ ಅದು ಎಲ್ಲ ಮಷಿನ್ದಾಗ ಒಗ್ಯಕ್ಕೆ ಹಾಕೀನಿ. ಈಗ ಲಾಗ್ ಎಂಡ್ ಆಗೋ ಸಮಯ. ಸೊ ಇಲ್ಲಿ ಏನು ಮಾಡ್ತೀನಿ ಅಂತ ಲಾಗ್. ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಲಾಗ್ ಸಿಗೋಣ ಅಂತ. ಬಾಯ್.